ನನ್ನ ಕುಟುಂಬ ನಾನು ಹೆಂಗ್ ಕಾಪಾಡ್ಕೊಂತೀನಿ ಅಂತೇಳಿ ನಾವು ಬಾಧೆ ಪಡಬಾರ್ದು. ನನ್ನ ಕೈಲಿ ಎಲ್ಲ ಆಗ್ತದೆ ಅನ್ಕೋಬಾರ್ದು. ನೋಡ್ರಿ, ಒಬ್ಬ ದೈವ ಸೇವಕನು ನಿಕ್ ಅಂತೇಳಿ ಒಬ್ಬ ದೈವ ಸೇವಕನ ನನ್ಗೆ ಗೊತ್ತಾ, ಅದು ಹ್ಯಾಂಡಿಕ್ಯಾಪ್ಟು, 2 ಕೈ ಇಲ್ಲ 2 ಕಾಲಿಲ್ಲ, ಸುಮ್ಮನೆ ಇಲ್ಲವರೆಗೆ ಅಷ್ಟೇ ಇರ್ತದೆ, ಅಷ್ಟೇ ಬಾಡಿ ಮಾತ್ರ ಇರ್ತದೆ, ಇಲ್ಲವರೆಗೆ ಅಷ್ಟೇ, ಕಾಲು ಇಲ್ಲ ಕೈ ಕೂಡ ಇಲ್ಲ. ಎಷ್ಟು ದೊಡ್ಡ ಸೇವಕನು ಗೊತ್ತಾ ಆತ, ಇಂಡಿಯಾ ಕೂಡ ಬಂದಿದ್ದ ಆತ, ಅಷ್ಟು ದೊಡ್ಡ ಸೇವಕನು. ಆತ ಗರ್ಭನಲ್ಲಿ ಇದ್ದಾಗ ಅವರಪ್ಪ ಪಾಸ್ಟ್ರು, ಸೇವಕನು ಗರ್ಭದಲ್ಲಿದ್ದಾಗ ಡಾಕ್ಟರ್ ಹೇಳಾರ, ನಿನ್ ಮಗ ಈ ರೀತಿ ಹ್ಯಾಂಡಿಕ್ಯಾಪ್ಟ್ ಅದನ, ಕೈಗಳಿಲ್ಲ ಕಾಲುಗಳಿಲ್ಲ, ಸುಮ್ಮನೆ ನನ್ನ ಮಾತು ಕೇಳಿ ಅಬಾರ್ಷನ್ ಮಾಡಿಸ್ಬಿಡ್ರಿ, ತೆಗೆದು ಬಿಡ್ರಿ ಅಂತೇಳಿ ಡಾಕ್ಟರ್ ಹೇಳಾರ. ಡಾಕ್ಟರ್ ಹೇಳಿದ್ರೆ ಈ ಸೇವಕನ ಏನ್ ಮಾಡೋಣ ಗೊತ್ತಾ, ಅರೇ ನಾನು ಸೇವಕನು, ಈ ಪಿಂಡನ್ ತೆಗೆದ್ಬಿಡ ಅಂದ್ರೆ ಆ ಪಿಂಡನ್ ನಾವು ಸಾಯಿಸ್ದಂಗೆಲ್ಲ ಅರ್ಥ. ದೇವ್ರು ಕೊಟ್ಟಿರೋ ಬಹುಮಾನ ನಾವೇ ಸಾಯಿಸ್ಕೊಳ್ಳೋದು ಹಂಗೆ ಮಾಡಬಾರ್ದಲ್ಲ, ದೇವ್ರ ವಿರುದ್ಧವಾದಲ್ಲ ಅಂತ ಹೇಳಿ ಡಾಕ್ಟರ್ ಹೇಳಿ, ಇಲ್ಲ ಬಿಟ್ಟು ಡಾಕ್ಟ್ರೆ ಅದು ಹೆಂಗನೇ ಇರಲಿ ನಾನು ಸಾಕ್ಯಂತೀನಿ, ನಾನು ಕಷ್ಟಪಡ್ತೀನಿ, ದೇವ್ರು ಕೊಟ್ಟಿರೋದನ್ನ ನಾನು ಶ್ರೇಷ್ಠವಾದ ಅಂತೇಳಿ ನಾನು ಎನ್ಕಂತೀನಿ ಅಂತೇಳಿ. ಅಕಸ್ಮಾತ್ ದೇವ್ರ ಚಿತ್ತವಾದರೆ ದೇವ್ರ ಕೈಗಳು ಕಾಲು ಕೊಡ್ತಾನ, ಕೊಟ್ಟಿಲ್ಲ ಅಂದ್ರೆ ಕೂಡ ಚಿಂತೆ ಇಲ್ಲ, ನಾನು ಬೆಳೆಸ್ಕೊಂತೀನಿ ಅಂತೇಳಿ ಡಾಕ್ಟ್ರಿಗೆ ಹೇಳಿದಾಗ ಅದು ಪಿಂಡ ಹಂಗೆ ಬೆಳ್ಕೊಂಡು ಬಂದು 2 ಕಾಲಿಲ್ಲ ಕೈ ಇಲ್ದಂಗೆ ಆ ಮಗು ಬಂದೈತಿ. ಸ್ವಲ್ಪ ದಿನ ದೊಡ್ಡನಾದಂಗೆಲ್ಲ ಆ ನಿಕ್ ಆ ವ್ಯಕ್ತಿಗೆ ಭಯಂಕರವಾದಿ ಒಂಥರ ಮಾನಸಿಕವಾಗಿ ವೇದನೆ ಅನುಭವಿಸ್ತಾರೆ. ಎದಕ್ಕೆ ಹೇಳು, ಎಲ್ಲರೂ ನೋಡ್ತಾನ, ಎಲ್ಲರಿಗೆ ಕೈಗಳದವ ಕಾಲುಗಳದವ, ಎಲ್ಲರೂ ಚೆನ್ನಾಗದಾರ, ಅರೇ ನನಗೆ ಕೈ ಇಲ್ಲ ಕಾಲಿಲ್ಲ, ಏನು ಬರೇ ಇಲ್ಲಲ್ಲಿದ್ದ ಇಲ್ಲವರೆಗೆ ಅಷ್ಟೇ, ಏನಿದು ನನ್ನ ಜೀವಿತ, ಏನು ಮಾಡ್ತೀನಿ ಅಲ್ಲಿದ್ದ, ಏನು ಪ್ರಯೋಜನ ಐತೆ, ನಾನು ಯಾವ್ದಕ್ಕೆ ಉಪಯೋಗ ಬರ್ತೀನಿ, ನಾನು ಯಾವ್ದಕ್ಕೆ ಉಪಯೋಗ, ನನ್ನಿದ್ದ ಏನು ಉಪಯೋಗ ಐತೆ, ಕುಟುಂಬಕ್ಕೂ ಉಪಯೋಗ ಇಲ್ಲ, ಸಮಾಜಕ್ಕೆ ಉಪಯೋಗ ಇಲ್ಲ, ನಾನು ಎದಕ್ಕೆ ಬದುಕ್ಸೇನ ದೇವರು, ನಾನು ಎದಕ್ಕೆ ಕೊಟ್ಟ, ನಾನು ಎದಕ್ಕೆ ಕೊಡ್ಸೇನ ದೇವರು ಅಂತೇಳಿ ಬಾಧೆ ಪಡ್ತಿರುವಾಗ ಅವರಪ್ಪ ಒಂದು ಮಾತು ಹೇಳ್ದಂತ ಕುಂದ್ರಿಸ್ಕೊಂಡು, ಅಯ್ಯ ದೇವರು ಸರ್ವಶಕ್ತಿವಂತನಾತ, ಆತ ಯಾರನ್ನು ಕೂಡ ಸುಮ್ಮನೆ ವೇಸ್ಟ್ ಆಗಿ ಆತ ನಿರ್ಮಾಣ ಮಾಡೋದಿಲ್ಲ, ಆತ ವೇಸ್ಟ್ ಅಲ್ಲ ದೇವರು, ಆತ ವೇಸ್ಟ್ ಆಗಿದ್ರೆ ವೇಸ್ಟ್ ಸೃಷ್ಟಿ ಮಾಡ್ತಾನ, ಆತ ವೇಸ್ಟ್ ಅಲ್ಲ, ನಿನ್ನ ಸೃಷ್ಟಿ ಮಾಡ್ಯಾನಂದ್ರೆ ನಿನ್ನಲ್ಲಿ ಏನೋ ಸಾಮರ್ಥ್ಯ ಇಟ್ಟಾನ ದೇವರು. ಆಮೆನ್, ಹಲ್ಲೆಲೂಯಾ. ನಿನ್ನಲ್ಲಿ ಏನೋ ಸಾಮರ್ಥ್ಯ ಇಟ್ಟಾನ, ಯಾಕಂದ್ರೆ ಆತನು ಸಮರ್ಥನು, ನಿನ್ನಲ್ಲಿ ಏನೋ ಸಾಮರ್ಥ್ಯ ಇಟ್ಟಾನ, ನೀನು ದೇವ್ರ ತಲೆ ಕುತ್ಕೊಂಡು ಅದನ್ನು ಕೇಳು ಅಂತ ಹೇಳಿದಾಗ ಆ ವ್ಯಕ್ತಿ ದೇವ್ರ ತಲೆ ಕುತ್ಕೊಂಡು, ದೇವ ನನ್ನ ಹುಟ್ಟಿಸಿ ನನ್ನಲ್ಲಿ ಏನು ಸಾಮರ್ಥ್ಯ ಇಟ್ಟು ನಾನು ಏದಕ್ಕೆ ಉಪಯೋಗ ಆಗ್ತೀನಿ, ನಾನು ಯಾವುದು ಕೂಡ ಉಪಯೋಗ ಇಲ್ಲದ ವ್ಯಕ್ತಿ ಆಗ್ಬಿಟ್ಟಿನಲ್ಲ, ನಾನು ಎಲ್ಲರ ಕಾಲುಗಳು ಕೈಗಳು ಎಲ್ಲ ಚೆನ್ನಾಗದ, ನಾನು ಏನೂ ಇಲ್ಲಲ್ಲ ಅಂತೇಳಿ ಬಾಧೆ ಬೀಳ್ಕೊಂತಿರುವಾಗ ಆ ವ್ಯಕ್ತಿನ ದೇವರು ದರ್ಶಿಸಿ, ಆ ವ್ಯಕ್ತಿ ಇವಾಗ ಎಂಥ ಸೇವಕನಾಗೇನಂದ್ರೆ ಪ್ರಪಂಚಗಳು ತಿರುಗ್ತಾರ. ಆಮೆನ್, ಪ್ರಪಂಚಗಳು ತಿರುಗಿ ಸ್ವಾರ್ಥ ಹೇಳ್ತಾರ, ಎಷ್ಟು ಆತ್ಮಗಳು ದೇವ್ರು ರಕ್ಷಿಸ್ತಾರೆ. ಬರ ಮಾತಿನಲ್ಲಿ ಆತನಲ್ಲಿ ಆ ಒಂದು ಶಕ್ತಿನ ಇಟ್ಟನ ದೇವ್ರು. ಆಮೆನ್, ಹಲ್ಲೆಲೂಯಾ. ಇಂಡಿಯಾದಾಗ ಕೂಡ ಬಂದನ, ಮೊನ್ನೆ ಇಂಡಿಯಾದಾಗ ಆಂಧ್ರ ಪ್ರದೇಶಕ್ಕೆ ಬಂದು ಹೋಗ್ಯಾನ. ನಾವು ಅನ್ಕೋಬಾರ್ದು ನನ್ನ ಕೈಲಿ ಏನಾಗ್ತತಿ, ನಾನು ಯಾವ್ದಕ್ಕೆ ಉಪಯೋಗ ಆಗ್ತೀನಿ, ನನ್ನಿದ್ದ ಏನು ನಡೀತೈತಿ, ನನ್ನಿದ್ದ ನನ್ನ ಕುಟುಂಬನ ಹೆಂಗೆ ಕಟ್ಕೊಳಕ್ ಆಗ್ತೈತಿ, ನನ್ನಿದ್ದ ನನ್ನ ಕುಟುಂಬನ ಹೆಂಗ ನಾನು ಮೇಲೆ ಎತ್ತಕ್ ಆಗ್ತೈತಿ ಅಂತ ನಾವು ಅನ್ಕೋಬಾರ್ದು. ಯಾವ ವ್ಯಕ್ತಿನೂ ಕೂಡ ದೇವ್ರು ವೇಸ್ಟ್ ಆಗಿ ಮಾಡಿಲ್ಲ. ಪ್ರತಿ ಒಬ್ಬ ವ್ಯಕ್ತಿನಲ್ಲಿ ಒಂದು ಸಾಮರ್ಥ್ಯ ಇಟ್ಟಾನ ದೇವರು. ಆಮೇನ್, ನಿನ್ನಲ್ಲಿ ಕೂಡ ಸಾಮರ್ಥ್ಯ ಇಟ್ಟಾನ, ನಿನ್ನಲ್ಲಿ ಕೂಡ ಶಕ್ತಿ ಇಟ್ಟಾನ. ಆ ಶಕ್ತಿನ ಹಿಡ್ಕೊಂಡು ನಾವು ಹೋರಾಡಬೇಕು, ಆ ಶಕ್ತಿನ ಇಟ್ಕೊಂಡು ನಾವು ನಡಿಬೇಕು. ಅವಾಗ ದೇವ್ರು ಅನೇಕರಿಗೆ ಆಶೀರ್ವಾದಕರವಾಗಿ ಮಾಡ್ತಾನ. ಅದನ್ನ ನಾವೇನ್ ಮಾಡ್ಬೇಕು, ಈ ವ್ಯಕ್ತಿ ಹೆಂಗ ದೇವ್ರ ಕೈಯಲ್ಲಿ ಅಪ್ಪಗಿಸ್ಕೊಂಡು, ನನಗೆ ಎಲ್ಲ ವೇಸ್ಟ್ ಪ್ರಭಾ, ನಾನು ನೀನೇ ವಾಡ್ಕೋ ಪ್ರಭಾ, ನಿನ್ನ ಕೈಯಲ್ಲಿ ನಾನು ಬರ್ತಾ ಏನೋ ನೋಡ ಅಂತೇಳಿ ಯಾವಾಗಾದ್ರೂ ಈ ನಿಕ್ಕನೋ ವ್ಯಕ್ತಿ ದೇವ್ರ ಕೈಯಲ್ಲಿ ಹೋದು, ಅವಾಗ ದೇವ್ರ ಏನ್ ಮಾಡ್ದೆ ಹೇಳೋ, ಈ ವ್ಯಕ್ತಿನ ಅನೇಕರಿಗೆ ಆಶೀರ್ವಾದಕರವಾಗಿ ಮಾಡ. ನಾವು ಕೂಡ ನಮ್ಮ ಜೀವಿತನ ತಗೊಂಡೋಗಿ ದೇವ್ರ ಕೈ ಕೊಡಬೇಕು. ದೇವಾ, ಖಾಲಿ ಪಾತ್ರೆ ನಾನು, ಅದ್ರ ಉಪಯೋಗಕರ ಪಾತ್ರೆಯಾಗಿ ನನ್ನ ಮಾಡು. ಆಮೇನ್, ಉಪಯೋಗಕರ ಪಾತ್ರೆಯಾಗಿ ನನ್ನ ಮಾಡು. ದೇವರು ಬುದ್ಧಿವಂತರು ನಾಚಿಕೆ ಪಡಿಸಕ ಬುದ್ಧಿ ಇಲ್ಲದವ್ರು ನಾನು ಮಾಡ್ಕೊಂತೀನಿ ಅಂದನ. ಜ್ಞಾನವಂತರು ನಾಚಿಕೆ ಪಡಿಸಕ ಜ್ಞಾನ ಇನ್ನರು ನಾನು ಮಾಡ್ಕೊಂತೀನಿ ಅಂದನ. ಜ್ಞಾನ ಇನ್ನು ನನಗೆ ಏನು ಗೊತ್ತಿಲ್ಲಲ್ಲ, ನಾನು ಹೆಂಗ ನಾನು ಇದು ದೇವ್ರ ಸೇವೆ ಮಾಡಕ್ಕಾಗ್ತದೆ, ನಾನು ಹೆಂಗ ದೇವ್ರ ಚಿತ್ತ ನೆರವೇರ್ಸಕ್ಕಾಗ್ತದೆ, ನಾನು ಹೆಂಗ ಕುಟುಂಬ ಕಟ್ಕೊಳಕ್ಕಾಗತ್ತೆ. ನಿನಗೆ ಜ್ಞಾನ ಇಲ್ಲ, ಜ್ಞಾನ ಇಲ್ದವ್ರೆ ದೇವ್ರಿಗೆ ಬೇಕಂತ. ಆಮೇನ್, ಎದಕ್ಕೆ ಹೇಳು, ಜ್ಞಾನ ಇಲ್ದವ್ರು ಹಿಡ್ಕೊಂಡು ಜ್ಞಾನವಂತರು ನಾಚಿಕೆ ಪಡಿಸಕ್ ಆತ ನಾಮ ಮಯ ಪಡಿಸ್ಕಂತ. ಆಮೇನ್, ಯಾವಾಗಲೂ ನಮ್ಮನ್ನು ನಾವು ವೇಸ್ಟ್ ಅಂತ ಅನ್ಕೋಬಾರ್ದು, ನಮ್ಮ ಕೈಲಿ ಏನು ಆಗೋದಿಲ್ಲ ಅನ್ಕೋಬಾರ್ದು. ನಮ್ಮ ಜೀವಿತಗಳು ಹಿಂಗೇ ಇರ್ತವೇನೋ, ಇದೇ ಕಷ್ಟ ಇರ್ತದೇನೋ, ಇದೇ ಅನಾರೋಗ್ಯ ಇರ್ತತೇನೋ, ಹಿಂಗೇ ಇರ್ತದೆ, ನನ್ನ ಜೀವಿತ ಹಿಂಗೇ ಮುಗಿತದೇನೋ ಅಂತ ಅನ್ಕೋಬಾರ್ದು. ನಿನ್ನ ಬಲಹೀನತೆಯಲ್ಲಿದ್ದ ಕೂಡ ದೇವರು ಬಲವಾದ ಕಾರ್ಯಗಳು ಮಾಡ್ಕಂತಾನೆ. ಆಮೇನ್, ಹಲ್ಲೆಲೂಯಾ.
ಯಾಕಂದ್ರೆ ಆತ ಸಮರ್ಥನು, ಬಲವಂತನು.